ರಾತ್ರಿ ಸಮಯ. ಹಳ್ಳಿ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ದೂರದಲ್ಲಿ ಕಾಡು ನಿಧಾನವಾಗಿ ಉಸಿರಾಡುತ್ತಿದ್ದಂತೆ ಕಾಣಿಸಿತು. ರಾಮೇಶ್ ನಿಧಾನವಾಗಿ ಕಾಡಿನ ಕಡೆ ನಡೆಯಲು ಶುರು ಮಾಡಿದನು. ಯಾರೋ ಅವನನ್ನು ಹಿಂಬಾಲಿಸುತ್ತಿದ್ದಂತೆ ಅನುಭವವಾಯಿತು. ಆದರೆ ಯಾರೂ ಇರಲಿಲ್ಲ. ಅವನ ಮುಂದೆ ಒಂದು ಹಳೆಯ ಮನೆ ಕಾಣಿಸಿತು. ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳಿತು. ಗೋಡೆ ಮೇಲೆ ಹಳೆಯ ಫೋಟೋಗಳು. ಅವನಿಗೆ ವಿಚಿತ್ರ ಭಾವನೆ. ಅವನು ನೋಡಿದನು. ಅದು ಅವನದೇ ಫೋಟೋ. ಬಾಗಿಲು ಧಮ್ ಎಂದು ಮುಚ್ಚಿತು. ಇದು ಭಯ ಮಾತ್ರ, ನಿಜವಲ್ಲ. ಭಯ ಮನಸ್ಸಿನಲ್ಲಿದೆ, ಧೈರ್ಯ ಮನಸ್ಸನ್ನು ಗೆಲ್ಲುತ್ತದೆ.